ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಮೇ ಬಿ ಇದೇ ಫಸ್ಟ್ ಟೈಮು ನಾನು ಈ ಥರ ಗಾಡೀಲಿ ಎಲ್ಲಾದರೂ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಗಾಡಿ ಮೊದಲೇ ಪ್ರಿಪೇರ್ ಮಾಡಿ ರೆಡಿಯಾಗಿ ನಿಲ್ಲಿಸ್ಕೊಂಡಿರೋದು. ಆ್ಯಕ್ಚುಲಿ ಇಲ್ಲಿ ಸುಮ್ಮನೆ ಹಿಂಗೆ ನಿಲ್ಲಿಸ್ಬಿಡ್ತಿದ್ದೆ ಆಯಿತಾ, ಹೋಗ ಅರ್ಜೆಂಟಲ್ಲಿ ಬಂದು ಎತ್ಕೊಂಡು ಹೋಗ್ತಾ ಇದ್ದೆ. ಬಟ್ ಇವತ್ತು ಹೋಗೋಕ್ಕಿಂತ ಮುಂಚೆ ಗಾಡಿನೆಲ್ಲ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿ ರೆಡಿ ಮಾಡಿ ಇಲ್ಲಿ ನಿಲ್ಸಿದ್ದೀನಿ. ಸೊ ಇವತ್ತೇನಪ್ಪ ಪ್ಲಾನು ಅಂತಂದರೆ, ಇವತ್ತು ನಾವು ರೇಸ್ ಡೈನಾಮಿಕ್ ಅವರ ಅಂಗಡಿ ಅಂದರೆ ಅವರ ಒಂದು ಔಟ್ಲೆಟ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಇಲ್ಲೇ ಕೋರ್ಮಂಗಲದ ಹತ್ರ ಅವ್ರದ್ದು ಒಂದು ಏನು ಹೇಳ್ತಾರೆ ಅದಕ್ಕೆ, ಅವರ ಒಂದು ಸೆಟಪ್ ಎಲ್ಲ ಇರ್ತಕ್ಕಂಥ ಜಾಗ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಕಾರಣ ಏನು ಅಂತಂದ್ರೆ, ಇದಕ್ಕೆ ರೇಸ್ ಡೈನಾಮಿಕ್ ಅವರ ಫ್ಯೂಲ್ ಪ್ರೋ ಪ್ಲಸ್ ಅನ್ನ ಹಾಕ್ಸೋಣ ಅಂತ. ಸೊ ನಿಮಗೆ ಗೊತ್ತು KTM 390 ಈ ಥ್ರಾಟಲ್ ರೆಸ್ಪಾನ್ಸ್ ಪ್ರಾಬ್ಲಮ್ ಇದೆ ಸ್ವಲ್ಪ, ಅದು ಮತ್ತೆ ಮೈಲೇಜ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಪವರ್ ಪರ್ಫಾರ್ಮೆನ್ಸ್ ನನಗೆ ಗೊತ್ತಿಲ್ಲ ಇನ್ನು ಏನು ಎತ್ತ ಅಂತ, ಬಟ್ ಒಂದ್ಸಲ ಅಲ್ಲಿ ಹೋದಾಗ ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ಇವತ್ತು ನಾನೊಬ್ಬನೇ ಹೋಗ್ತಾ ಇಲ್ಲ, ನಮ್ಮ ಜೋಗಿಯ ಜೊತೆ ಏನು ಹೆಚ್ಚಿನ ಬಾರಿ ಹೋಗೋಣ. ಎಲ್ಲಿ ಹೋಗ್ತಿದ್ದೀವಿ ಗೊತ್ತೇನೋ ಇವತ್ತು ನಾವು? ಕೋರ್ಮಂಗ್ಲಕ್ಕೆ ಏನು ಹೋಗ್ತಿದ್ದೀವಿ? ರೇಸ್ ಡೈನಾಮಿಕ್ಸಿಗೆ. ರೇಸ್ ಡೈನಾಮಿಕ್ಸ್ ಇದು ಮಾಡೋಕ್ಕೆ, ಟ್ಯೂನ್ ಮಾಡೋಕ್ಕೆ. ಅದು ಆ್ಯಕ್ಚುಲಿ ಏನಕ್ಕೆ ವಿನಿ, ನಿನಗೆ ಐಡಿಯಾ ಇದೆಯಾ? ಅಂದರೆ ಈಗ ಸ್ಟಾಕಲ್ಲಿ ಲಿಮಿಟೇಷನ್ಸ್ ಇರುತ್ತಲ್ಲ ECUದು, ಸೊ ಇದು ಮ್ಯಾಪಿಂಗ್ ಟೈಪ್ ಸೆಟ್ಟಿಂಗ್ಸ್ ಬರುತ್ತೆ. ULX ಅಂತ ಇದೆ ಅವ್ರದ್ದೇ, ಆಮೇಲೆ ಕಂಪ್ಲೀಟ್ ECUದು ಬರುತ್ತೆ. ಅದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ನಮ್ಗೆ ಇದಾಗುತ್ತೆ. ಮತ್ತು ಹೈವೇಲೆಲ್ಲ ನಮಗೆ ಪವರ್ ಜಾಸ್ತಿ ಬೇಕು. ಓಕೆ. ಸೊ ಅವಾಗೆಲ್ಲ ಪ್ಲಸ್ ಮೈನಸ್ ಅಂತ ಇರುತ್ತೆ. ಪ್ಲಸ್ ಮಾಡ್ಕೊಂಡ್ರೆ ನಮಗೆ ಇನ್ನೂ ಸ್ವಲ್ಪ ಪವರ್ ಚೆನ್ನಾಗಿ ಸಿಗುತ್ತೆ. ಎರಡು ಮೈಕ್ ಆನ್ ಆಗಿದೆಯಾ? ಎರಡು ಆನ್ ಆಗಿದೆ. ಸೊ ದಟ್ ನೋಡಿ, ಈ ಥರ ಡಿಸ್ಕಸ್ ಮಾಡ್ಕೊಂಡು ಹೋಗ್ಬೋದು. ಈಗ ಒಬ್ಬನೇ ಮೋಟೋ ಬ್ಲಾಗ್ ಮಾಡ್ಕೊಂಡು ಹೋಗೋದಕ್ಕೂ ಅಲ್ವಾ, ಈಗ ಆ್ಯಕ್ಚುಲಿ ಕಪಲೆಲ್ಲ ಇದ್ರೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೂ ಬಂಗಾರ ಇವಾಗ ಬೇರೆ ಥರನೇ ಆಗ್ಬಿಡೈತೆ ಈಗ. ಏನು ಮೋಟೋ ಬ್ಲಾಗ್ ಟೆಕ್ನಾಲಜಿ ಚೆನ್ನಾಗಾಗಿದೆ ಆ್ಯಕ್ಚುಲಿ. ಡಿಫ್ರೆನ್ಸ್ ನೋಡೋಣ ಒನ್ಸ್ ಅದು ಫಿಟ್ ಆದಮೇಲೆ. ಇಲ್ಲಿಂದ 43 ನಿಮಿಷ ಗಾಡಿ ಓಡಿಸೋಕೆ ಒಳ್ಳೆ ಮಜಾ ಇರುತ್ತೆ. ಇತ್ತೀಚೆಗೆ ಸ್ವಲ್ಪ ಕಾರ್ನ ಅವಾಯ್ಡ್ ಮಾಡಿದ್ದೀನಿ, ಬೈಕನ್ನೇ ಓಡಿಸ್ತಾ ಇದ್ದೀನಿ. ಆಗೈತಲ್ಲ, ಮೊದಲು ಕೆಳಗೆ ಹೋಗ್ತಿದ್ದ ಅಲ್ವಾ? ಆಗಾಗಲೇ 3 ತಿಂಗಳಾಯ್ತು ಬಂದಿಲ್ವಾ? ಹೌದಾ? ಒಳ್ಳೇದು ಮಾಡಿದ್ರೆ ಮಾತ್ರ ಕೆಳಗಡೆ ಹೆವಿ ಕಷ್ಟ ಆಯ್ತಾಯ್ತು ಹೋಗೋಕ್ಕೆ. ಇವಾಗ ಹಂಗೆ ಹೋಯ್ತಾ ಇರೋದು. ಈಗ ನೋಡಿ ಅಷ್ಟು ಈಸಿ ಆಗೋಯ್ತು. ಈಗ ತಪ್ಪಾಗಿ ಬಂದಿದ್ದೀವಿ ಹಂಗಾರೆ. ಇಷ್ಟೊತ್ತಿಗೆ ನಾವು ಆಲ್ಮೋಸ್ಟ್ ಟೈರ್ ಶೋರೂಮ್ ಹತ್ರ ಇರ್ತಿದ್ವಿ. ನಾನು ಹೋಗಿದ್ದಿದ್ರೆ ಎಲ್ಲಿ ಯಾವ ಶೋರೂಮಲ್ಲಿ? ಟೈರ್ ಚೇಂಜ್ ಮಾಡಿಸಿದ್ವಲ್ಲ, ಹಂಗೆ ಸ್ಟ್ರೈಟ್ ಹೋಗ್ಬೇಕು. ಹೌದಾ? ಎಷ್ಟು ಹೇಳೋ ಕಿಲೋಮೀಟ್ರು? ಕರೆಕ್ಟಾಗಿ ರೌಂಡ್ ಅಪ್ ಆಗೈತೆ ನೋಡು. 57,000 ಕರೆಕ್ಟಾಗಿ ಕ್ಲಾಕ್ ಆಗಿದೆ. 57,000 ಆಗಿದೆ. ಈಗ ನಾನು ಇವ್ರ ಜೊತೆ ಮಾತಾಡ್ಕೊಂಡು ಹಿಂಗೆ ನೋಡಿದೆ, ಏನು 0 ಐತಲ್ಲ ಅಂತ. ರಾಗಿಗುಡ್ಡ ಅದೇ ಮೇಲ್ಗಡೆ 4 ರೋಡ್ ಐತಲ್ಲ, ಅದಾ ಇದೆ ಮೆಟ್ರೋನು ಇದು ಎಲ್ಲ ಒಟ್ಟಿಗೆ ಸಿಗುತ್ತಲ್ಲ. ಸಗದಾಗಿದೆ ಅಲ್ವಾ ಅದು? ನೋಡಿ ಹೆಂಗ್ ತೋರಿಸ್ತೈತೆ ಹೇಳು. ಇಲ್ಲಿ ಕಟ್ಟಾಗದನ್ನ ಮುಂದೆ ತಿರ್ಗಿಸ್ಕೊಂಡು ಎಲ್ಲೆಲ್ಲೋ ಆಟ ಆಡ್ಕೊಂಡು ಬಾ ಅಂತ ಹೇಳ್ತೈತೆ ನೋಡು. ಇಲ್ಲಿ ಹೋಗ್ಬೋದು 3.1 ಕಿಲೋಮೀಟ್ರು. ಹಂಗೆ ಹೋಗಿ ಬಂದರೆ ಹಿಂಗೋದ್ರೆ ಹಂಗೆ ಹೋಗ್ಬೇಕಿತ್ತು. ಹೆಂಗೆ? ನೆಕ್ಸ್ಟ್ ಲೆಫ್ಟು. ಇಲ್ಲ ಇದೇ ಲೆಫ್ಟು ನೋಡು. 1.6 ಕಿಲೋಮೀಟ್ರ್ ಆಗೋಯ್ತು. ನೆಕ್ಸ್ಟ್ ಲೆಫ್ಟು, ಈ ಲೆಫ್ಟು ಲೋಕಲ್. ಹಿಂಸೆ ಕೊಡ್ತಾವಪ್ಪ. ನಾವೇ ಯಾವುದಾದ್ರೂ ಯೋಚನೆಯಲ್ಲಿ ಬರ್ತಿರ್ತೀವಿ. ಯಾವುದೋ ಜಿಮ್ನಿ ಬೇರೆ ನಿಂತಿದೆ ನೋಡೋಣ, ಇರಿ ಕೇಳಿ ನೋಡ್ತೀನಿ. ಪಯ್ಯ ಬಂದೆ ರೇಸ್ ಡೈನಾಮಿಕ್ಸ್ಗೆ. ಎಂಟ್ರೆನ್ಸ್ ಎಲ್ಲ ಇದೆ. ಎಂಟ್ರೆನ್ಸ್ ಎಲ್ಲ ಇದೆ. ಎಂಟ್ರೆನ್ಸ್ ಎಲ್ಲ ಇದೆ. ಬಂದೆ. ಏನು ಹೆಸರು? ವಿನೋದ್. ಗೊತ್ತಾಯ್ತು. ಇದೇ ನೋಡಿ ರೇಸ್ ಡೈನಾಮಿಕ್ ಅವರ ಒಂದು ಕಾರ್ಪೊರೇಟ್ ಆಫೀಸ್ ಆ್ಯಕ್ಚುಲಿ. ಪ್ರತೀಕ್ ನಮಸ್ಕಾರ. ಆರಾಮ? ನಾನು ಆರಾಮು. ಈಗ ಶುರು ಆಗಿದೆ ಅಲ್ಲ ಕೆಲಸ? ಆಗಿದೆ. ಎಸ್. ಏನಕ್ಕೆ ಹಾಕ್ಸ್ಬೇಕು ಪ್ರತೀಕ್ ಆ್ಯಕ್ಚುಲಿ ಅಂದರೆ? ಮೇಯ್ನಾಗಿ ಇದೊಂದು ಆಟೋ ಟ್ಯೂನ್ ಪ್ರಾಡಕ್ಟು. ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ನಿಮಗೆ ಮುಂಚೆ ಈಗ ಹಳೆ RX ಈ ಕಾರ್ಬೇಟ್ರ್ ಗಾಡಿ ಎಲ್ಲ ಗೊತ್ತಿತ್ತು ನಿಮಗೆ. ಸೊ ಅದನ್ನು ನಾವು ಎವ್ರಿ ಟೈಮು ಗ್ಯಾರೇಜಿಗೆ ತೊಗೊಂಡೋಗಿ ಜೆಟ್ನ ಟ್ಯೂನ್ ಮಾಡ್ತಾ ಇರ್ತೀವಿ. ಕರೆಕ್ಟ್. ಸೊ ಇವಾಗ EFI ಗಾಡಿಯಲ್ಲಿ ನಿಮಗೆ ಅದೇನೋ ಮಾಡೋಕ್ಕಾಗಲ್ಲ. ಸೊ ಅದನ್ನು ಕಂಪ್ಯೂಟರ್ ಆಗಿ ರೈಸ್ಡಾಗೆ ನಾವು ಕಂಟ್ರೋಲ್ ಮಾಡಬೇಕಲ್ವ, ಅದಕ್ಕೆ ಈ FuelX ಅಂತ ಒಂದು ಪ್ರಾಡಕ್ಟ್ ಇದು. ಸೊ ಪ್ರಾಡಕ್ಟ್ ನೋಡ್ಬೋದಾ ಹಂಗೆ ಕೈಯಲ್ಲಿ? ಸೊ ಪ್ರಾಡಕ್ಟು ಓಪನ್ ಮಾಡಿದ್ದಾರೆ ಈಗ ಆಲ್ರೆಡಿ. ಒಂದು ಇದರಲ್ಲಿ ಹಾರ್ನೆಸ್ ಎಲ್ಲ ಆಲ್ರೆಡಿ ಹಾಕಿದ್ದಾರೆ.
ಸೊ ಇದು ಮೇಯ್ನ್ ಆಗಿ ನಾವು ಕನೆಕ್ಟ್ ಮಾಡೋದು ಎಲ್ಲಿಗೆ ಅಂತಂದ್ರೆ ಇದು ಲ್ಯಾಂಬ್ಡಾ ಸೆನ್ಸರ್. ಓಕೆ. ಸೊ ಗಾಡಿ ಇದು ಓಟೋ ಸೆನ್ಸರ್, ಇದು AFR ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಈ ಆಕ್ಸಿಜನ್ ಕಂಟ್ರೋಲ್ ಮಾಡುತ್ತಲ್ಲ ಅದು ಅದು ಅದ್ರ ಕನೆಕ್ಟರ್ ನಿಮಗೆ ಎಲ್ಲಾ ಗಾಡಿಗೂ ನಾವು ಯೂಶಲಿ ಇದೇ ಕನೆಕ್ಟರ್ಗೆ ಕನೆಕ್ಟ್ ಮಾಡೋದು. ಸೊ ಇದಕ್ಕೆ ಇವಾಗ ಕನೆಕ್ಟ್ ಮಾಡಿಬಿಟ್ಟು ಇನ್ನೊಂದು ನೆಗೆಟಿವ್ ಟರ್ಮಿನಲ್ ಬರುತ್ತೆ. ಸೊ ಗ್ರೌಂಡಿಂಗ್ ಬಂದ್ಬಿಟ್ಟು ಬ್ಯಾಟ್ರಿ ನೆಗೆಟಿವ್ ಕನೆಕ್ಟ್ ಮಾಡ್ತೀವಿ. ಮತ್ತೆ ಇದು ಯೂನಿಟ್ ಇದೆಯಲ್ಲ, ಇದೇ ಯೂನಿಟ್ ನಿಮ್ಮ ಕೈಯಲ್ಲಿದೆ ನೋಡಿ, ಇದೆ. ಎಸ್, ಇದೇ ಮೇನ್ ಯೂನಿಟ್. ಓಕೆ. ಸೊ ಇದಕ್ಕೆ ನಿಮಗೆ ಸ್ವಿಚ್ ಬರುತ್ತೆ. ಸ್ವಿಚ್ ಡೈರೆಕ್ಟ್ ನಿಮಗೆ ಹ್ಯಾಂಡಲ್ ಬರಲ್ಲ, ನಿಮಗೆ ಎಲ್ಲಿ ಬೇಕು ಅಲ್ಲಿಗೆ ಫಿಟ್ ಮಾಡ್ಕೊಬೋದು. ಈಗ ನಾನು ಬ್ಲೈಂಡ್ ಕಸ್ಟಮರು, ಅಂದರೆ ನಾನು ಈ ಥರ ಮೊದಲು ಯಾವುದೂ ಪರ್ಫಾರ್ಮೆನ್ಸ್ಗೆ ಅದಕ್ಕೆ ಇದಕ್ಕೆ ಅಂತಲ್ಲ ಅಷ್ಟು ಇನ್ವೆಸ್ಟ್ ಮಾಡಿದವನು ಅಲ್ಲ, ನಾನು ಅದನ್ನ ತಗೋಬೇಕು ಅಂತ ಅನ್ಕೊಂಡವನು ಅಲ್ಲ. ಓಕೆ. ಈಗ ನಾನು ಇದನ್ನು ತಗೊಬೇಕು ಅನ್ನೋದಾದರೆ ಯಾವ ಪಾಯಿಂಟನ್ನ ಹೈಲೈಟ್ ಮಾಡಿ ಹೇಳ್ತೀರಾ? ಓಕೆ, ನೀವು ಇದನ್ನ ಹಾಕ್ಸ್ಕೊಂಡ್ರೆ ಇದು ನಿಮಗೆ ಬೆಟರ್ ಆಗುತ್ತೆ ಅಂತ. ಇವಾಗ ಯೂಶಲಿ ಇವಾಗ ಅಡ್ವೆಂಚರು KTM ಅಂತ ಅಂದ್ರೆ ಇವಾಗ ಹೈ ರೇವಿಂಗ್ ಇಂಜಿನ್ ಆಗಿರುತ್ತೆ. ಸೊ ನಿಮಗೆ ಗೊತ್ತು, ಈಗ ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲಿ ಓಡಿಸ್ಬೇಕಾದ್ರೆ ತುಂಬಾ ಗಾಡಿ ಅಂದ್ರೆ ಹೀಟ್ ಆಗುತ್ತೆ, ಮತ್ತೆ ಪದೇ ಪದೇ ಅಪ್ ಶಿಫ್ಟ್ ಡೌನ್ ಶಿಫ್ಟ್ ನೀವು ಮಾಡ್ತಾ ಇರಬೇಕು. ಮೇನ್ ಇದರಲ್ಲಿ ಹೀಟಿಂಗ್ ಇಶ್ಯೂಸ್ ಕಂಟ್ರೋಲ್ ಆಗುತ್ತೆ, ಅದಲ್ದಲೆ ಜರ್ಕಿಂಗ್ ಇಶ್ಯೂಸ್ ಕಂಟ್ರೋಲ್ ಆಗುತ್ತೆ. KTM ಅಲ್ಲಿ ತುಂಬಾ ಪ್ರಾಬ್ಲಮ್ ಇದೆ. ಹೌದು, ಲೋ ಎಂಡ್ ಪದೇ ಪದೇ ಸೆಕೆಂಡ್ ಫಸ್ಟ್ ಹೋಗ್ಬೇಕು. ಸೊ ಇದು ನಾರ್ಮಲಿ ಯೂಶಲಿ ಒಂದೇ ಗೇರ್ ಅಲ್ಲಿ ಹೋಗಕ್ಕೆ ಟ್ರೈ ಮಾಡುತ್ತೆ. ಸೊ ಅಂದ್ರೆ ಆ ಸ್ಟ್ರೆಸ್ ನ ಕಡಿಮೆ ಮಾಡುತ್ತೆ. ಕರೆಕ್ಟ್ ಅಲ್ವಾ? ಮತ್ತೆ ಇವಾಗ ನಿಮಗೆ ಆಗ್ತಾ ಇರೋ ವರ್ಷನ್ ಬಂದ್ಬಿಟ್ಟು Pro Plus ಅಂತ ನಾನು ನಿಮಗೆ ತೋರಿಸಿದ್ನಲ್ಲ, ಇದು ಇವಾಗ ಹೊಸದಾಗಿ ಲಾಂಚ್ ಮಾಡಿರೋದು ಈ ಯೂನಿಟ್. ಯೂಶಲಿ ಮುಂಚೆ ಫ್ಯೂಲೆಕ್ಸ್ ಲೈಟ್ ಅಂತ ಒಂದಿತ್ತು, ಅದಾದ್ಮೇಲೆ Pro ಅಂತ ಒಂದಿತ್ತು. ಇದು Pro Plus ಅನ್ನೋ ಒಂದು ವರ್ಷನ್. ಹಿಮಾಲಯನ್ 450 ಬಂತಲ್ಲ, ಅವಾಗ ಲಾಂಚ್ ಮಾಡಿದ್ ನಾವು. ಏನ್ ಡಿಫರೆನ್ಸ್ ಇದೆ ಅದಕ್ಕೂ ಇದಕ್ಕೂ? ಇದರಲ್ಲೂ 10 ಮ್ಯಾಪ್ಸ್ ಇದೆ, Pro ಅಲ್ಲೂ 10 ಮ್ಯಾಪ್ಸ್ ಇದೆ. ಬಟ್ ಇದ್ರಲ್ಲಿ ಒಂದು ಅಡ್ವಾಂಟೇಜ್ ಅಂದ್ರೆ ಮೋರ್ ಪವರ್ ಮೋರ್ ಟಾರ್ಕ್. ನಿಮಗೆ ಪಾರ್ಷಿಯಲ್ ಥ್ರೋಟ್ಲ್ ಅಲ್ಲಿ, ಇವಾಗ ನೀವು ಹೈವೇಲೆಲ್ಲ ಗಾಡಿ ಓಡಿಸ್ಬೇಕಾದ್ರೆ ಏನು ಫುಲ್ ಥ್ರೋಟ್ಲಲ್ಲಿ ಓಡಿಸೋದೇ ಇಲ್ಲ, 50% ಥ್ರೋಟ್ಲಲ್ಲಿ ಇರ್ತೀರ. ಸೊ ಅಲ್ಲಿ ನಿಮಗೆ ಒಂದು 15 to 20% ಪವರು ಮತ್ತು ಟಾರ್ಕ್ ಎರಡು ಗೇನ್ ಇರುತ್ತೆ. ಮೈಲೇಜ್ ಏನಾದರೂ ಇನ್ಕ್ರೀಸ್ ಆಗುತ್ತೆ? ಮೈಲೇಜು ಸುಮಾರು ಜನ ನಮ್ಮ ಕಸ್ಟಮರ್ಸಿಗೆ, ಇದು ನಾವು ಮೈಲೇಜ್ ಓರಿಯೆಂಟೆಡ್ ಪ್ರಾಡಕ್ಟ್ ಅಲ್ಲ. ಕೆಲವರು ಇದು ಹಾಕಿ ಮೈಲೇಜ್ ಇಂಪ್ರೂವ್ ಆಗಿದೆ, ಕೆಲವರಿಗೆ ಮೈಲೇಜ್ ಡೌನ್ ಆಗಿದೆ, ಕೆಲವರಿಗೆ ಸ್ಟಾಗ್ನೆಂಟ್ ಆಗಿದೆ. ಇದು ಕಂಪ್ಲೀಟ್ಲಿ ನೀವು ಹೆಂಗೆ ಗಾಡಿ ಓಡಿಸ್ತೀರ ಅದ್ರ ಮೇಲೆ ಡಿಪೆಂಡ್. ಪವರ್ಟ್ರಾನಿಕ್ಸ್ ಇವಾಗ ಇನ್ಸ್ಟಾಲ್ ಆಗಿದೆ. ಫ್ಯೂಲೆಕ್ಸ್ Pro ಇವಾಗ ಮ್ಯಾಪಿಂಗ್ 7 ಇದೆಯಂತೆ. ಜಸ್ಟ್ ನಾನು ಟ್ರಯಲ್, ಪರವಾಗಿಲ್ಲ, ಥ್ರಾಟಲ್ ರೆಸ್ಪಾನ್ಸ್ ಸ್ವಲ್ಪ ಇಂಪ್ರೂವ್ ಆಗಿದೆ. ಇದೆ ಈಗ ಸ್ವಲ್ಪ ಥ್ರಾಟಲ್ ರೆಸ್ಪಾನ್ಸ್ ಚೇಂಜ್ ಆಗುತ್ತೆ. ನೀವು ಟಕ್ ಅಂತ ಶಿಫ್ಟ್ ಮಾಡಿ ಟಕ್ ಅಂತ ತೊಗೊಳುತ್ತಲ್ಲ, ಅವಾಗ ಗೊತ್ತಾಗುತ್ತಲ್ಲ. ಅದರಲ್ಲೇ ಮೂವ್ ಮಾಡಕ್ಕೆ ನೋಡಿ, ಅದೆಲ್ಲ ಮುಂಚೆ ಎಲ್ಲ ಜರ್ಕ್ ಬಂದು ಆಫ್ ಆಗೋದು, ಇವಾಗ ಅದೆಲ್ಲ ಆಗಲ್ಲ. ನೋಡ್ತೀನಿ ಹಂಗಾರೆ. ಯೂಶ್ವಲಿ ನನ್ನ ರೈಡಿಂಗ್ ಸ್ಟೈಲ್ ಹೇಗೆ ಅಂತಂದರೆ ಒಂದು ಸ್ವಲ್ಪ ಸಮಾಧಾನವಾಗಿ ಓಡಿಸ್ತೀನಿ. ಮೇಯ್ನ್ ಏನು ಅಂತಂದರೆ ಈ ಲೋ ಆ್ಯಂಡ್ ಟಾರ್ಕ್ ಹೊಡೆದಾಗ ಗಾಡಿ ಆ ಜರ್ಕ್ ಆಗುತ್ತೆ ಗೊತ್ತಾ, ನನಗೆ ಅದು ಬೇಕಾಗಿತ್ತು. ಆ್ಯಕ್ಚುಲಿ ನನಗೆ ಇದು ಬೇಕಾಗಿತ್ತು ನೋಡಿ. ಮೊದಲು 2ನೇ ಗೇರಲ್ಲಿ ಇಷ್ಟು ಸ್ಪೀಡ್ ಚಾನ್ಸೇ ಇರಲಿಲ್ಲ. ಇಷ್ಟಕ್ಕೆ ಹೋಗ್ತಿದ್ದಂಗೆ ಜಕ್ 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 ಅಂತ ಆಫ್ ಆಗ್ತಿತ್ತು. ಇಲ್ಲಿ ನೋಡಿ ಇವಾಗ ನೈಸ್. ಓಯ್ ಪರವಾಗಿಲ್ಲ ಬ್ರೋ, ಆಫ್ ರೋಡ್ಗೆ ಒಳ್ಳೆ ಚಿಂದಿ ನೋಡಿ. ಹಾಂ, ಏನಾರು ಬಿಲೋ 10ಗೆ ಬಂದರೆ ಮಾತ್ರ ಆ ಜರ್ಕ್ ಆಗುತ್ತೇನೋ. ಫಸ್ಟ್ ಗೇರ್ಗೆ ಹಾಕ್ಬಿಡೋಣ. ಹಾಂ, ಫಸ್ಟ್ ಗೇರ್ಗೆ ಹಾಕಿದ್ರೂ ಇಲ್ಲ ನೋಡಿ, ಜರ್ಕಿಲ್ಲ. ನೈಸ್. ಆ್ಯಕ್ಚುಲಿ ಫ್ಯೂಲೆಕ್ಸ್ ಯಾಕೆ ಬೇಕು ಅಂತಂದರೆ ಇದಕ್ಕೆ ಬೇಕು ನೋಡಿ. ಈಗ ಇದು ವರ್ಕ್ ಆಗ್ತಿದೆಯಲ್ಲ, ಈ ಕೆಲಸಕ್ಕೆ ಬೇಕಾಗಿತ್ತು. ಇಷ್ಟೊತ್ತು ಪ್ರತೀಕ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದು ಅರ್ಥ ಆಯಿತು ನನಗೆ. ಅಂದರೆ ಸಿಂಪಲ್ ಲ್ಯಾಂಗ್ವೇಜಲ್ಲಿ. ಯಾಕೆ ಅಂತಂದರೆ ನಾವು ಪ್ರತೀಕ್ನ ಸುಮಾರು ವರ್ಷದಿಂದ ನೋಡಿದ್ವಿ. ಯಾವಾಗ ಈ HTRZ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗಿಂದನು. ಸೊ ಎಷ್ಟೋ ಸಲ ನಾನು ಪ್ರತೀಕೇ ಅದ್ರ ಓನರ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಇದು ಅಲ್ಟಿಮೇಟ್. ಇದು ಮೊದಲೆಲ್ಲ ಇಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದಂಗೆ ಪಟ್ 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 ಅಂತ ಗೇರ್ ಚೇಂಜ್ ಮಾಡಿ ಸ್ಪೀಡಾಗಿ ಹೋಗಬೇಕಾಗಿತ್ತು. ಈಗ ಅದರ ಅವಶ್ಯಕತೆ ಬೀಳ್ತಾ ಇಲ್ಲ ನನಗೆ. ಪ್ರತೀಕ್ ಏನಿದೆ ಪ್ರೈಸ್ ಇದ್ರದ್ದು? ಇದು 11,490. ಸೊ ಈಗ ನಾನು Pro ಹಾಕ್ಸ್ಕೊತೀನಿ, Pro Plus ಬೇಡ ಅಂತಂದರೆ ಅದನ್ನು ಹಾಕ್ಸ್ಕೊಬೋದು. ಅದೇನಿದೆ ಪ್ರೈಸು? ಅದು 9,990. 9,990. ಸೊ ನನಗೆ ಇನ್ನೊಂದು ವರ್ಷನ್ ಇದೆ, ಓಕೆ, ಅದು 6,490. ಓಕೆ. ಸೊ ಒಂದು ಸಲ ಹಾಕ್ಸಿದ್ಮೇಲೆ ನಾನು ಮತ್ತೆ ಅದನ್ನು ಇದು ಮಾಡಬೇಕೇನೆ, ನಾನು ರೈಡ್ ಮೋಡಕ್ಕೆ ತೆಗ್ದಂಗೆ ಕ್ಲೀನಾಗಿ ಸೆಟ್ ಆಗೋಯ್ತು ಅಷ್ಟೇ. ಇದು 2 years ವಾರಂಟಿ. ಸೊ 2 years ವ್ಯಾರಂಟಿನಲ್ಲಿ
ಏನೇ ಪ್ರಾಬ್ಲಮ್ ಆದರೂ ನಾವೇ ರಿಪ್ಲೇಸ್ ಮಾಡ್ತೀವಿ. ಎಕ್ಸ್ಟರ್ನಲ್ ಡ್ಯಾಮೇಜ್ ಇಲ್ಲ. ಎಕ್ಸ್ಟ್ರಾ ಡ್ಯಾಮೇಜ್ ಅಂದರೆ ಈಗ ಸ್ವಿಚ್ ಎಲ್ಲ ಬ್ರೇಕ್ ಆಗಿರುತ್ತೆ, ಕೆಲವರು ಬೀಳ್ಸಿದಾಗ ಗಾಡಿ ಬಿದ್ದಾಗ ಇದೆಲ್ಲ ಬ್ರೇಕ್ ಆಗಿರುತ್ತೆ, ಕೆಲ ಸಿಗಲ್ಲ. ಯೂನಿಟ್ ವರ್ಕಿಂಗ್ ಇಲ್ಲ ಅಂತಂದರೆ 2 years ಒಳಗಡೆ ಏನೇ ಇದ್ರೂ ರಿಪ್ಲೇಸ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆರ್ ಅದರ್ವೈಸ್ ಇಂಟರ್ನಲ್ ಪ್ರಾಬ್ಲಮ್ ಇದ್ದರೆ ಅದು ಮಾತ್ರ ಕ್ಲೈಮ್ ಆಗುತ್ತೆ. ಹಾರ್ನೆಸ್ ಯಾವುದೇ ರೀತಿ ಕಟ್ ಮಾಡಿರಬಾರ್ದು, ಕಟ್ಟು ಜಾಯಿನ್ ಏನೋ ಮಾಡಿರಬಾರ್ದು, ಇದ್ರೆ ಏನು ಬೇಕಾದ್ರೂ ಕ್ಲೈಮ್ ಮಾಡ್ತೀವಿ. ನಮ್ಮದೇ ಸಪೋರ್ಟ್ ಟೀಮ್ ಇದೆ. ಸುಮಾರು ಜನ ವೆಬ್ಸೈಟಲ್ಲಿ ಇಲ್ಲಿ ಆರ್ಡರ್ ಮಾಡಿರ್ತಾರೆ, ದೂರ ಇರುತ್ತೆ ಎಲ್ಲ, ಮತ್ತೆ ಬೇರೆ ಕಡೆ ಹೋಗ್ಬೇಕು ಅಂತೇನಿಲ್ಲ. ನಮ್ಮದೇ ಸಪೋರ್ಟ್ ಟೀಮ್ ಇದೆ, ಅದಕ್ಕೆ ಕಾಲ್ ಮಾಡಿದ್ರೆ ಡೈರೆಕ್ಟಾಗಿ ನಾವೇ ಅವ್ರಿಗೆ ಹೆಲ್ಪ್ ಏನು ಬೇಕು ಮಾಡ್ಕೊಡ್ತೀವಿ. ಇದು ಫ್ಲಾಶ್ ಎಕ್ಸು ಒಂದು ಹಾಕಿದ್ದೀವಿ ಸಪ್ರೇಟ್. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಹಜಾರ್ಡ್ ಯೂನಿಟ್. ಇವಾಗ ಬರ್ತಿರೋ ಗಾಡಿಗಳೆಲ್ಲ ನಾರ್ಮಲಿ ಒಂದು ಪ್ಯಾಟ್ರನ್ ಹಜಾರ್ಡ್ ಕೊಟ್ಟಿರ್ತಾರಲ್ವ, ಸೊ ಮುಂಚೆ ನಿಮ್ಮ ಗಾಡಿಲೆಲ್ಲ ಇಲ್ಲ. ಸೊ ಇದು ಡೈರೆಕ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಆಗಿರುತ್ತೆ. ಆಮೇಲೆ ಎಕ್ಸ್ಟ್ರಾ ನಿಮಗೆ ಈಗ ನೋಡಿ ಆಲ್ರೆಡಿ ಫಾಗ್ ಲೈಟ್ ಬೇಕೇ ಬೇಕು. ಇವಾಗ ಫ್ಯೂಲ್ ಎಕ್ಸ್ ಹಾಕ್ಸ್ಕೊಂಡಿದ್ದೀರಾ, ಎಕ್ಸ್ಟ್ರಾ ಸ್ವಿಚ್ ಬೇಕು ಅಂತ ಇಲ್ಲ ಈ ಹಜಾರ್ಡ್ ಯೂನಿಟಿಗೆ. ಬರೀ ನಿಮಗೆ ರೈಟು ಲೆಫ್ಟು ರೈಟು ಸೆಂಟರ್ ಮಾಡಿದ್ರೆ ಆನ್ ಆಗುತ್ತೆ, ಆಫು ಆಗುತ್ತೆ. ಇವಾಗ ನೋಡಿ ರೈಟು ಲೆಫ್ಟು ರೈಟು ಸೆಂಟರು ಆನ್ ಆಯಿತು. ಸೊ 60 ಪ್ಯಾಟ್ರನ್ ಇರುತ್ತೆ ಇದರಲ್ಲಿ. 60 ಪ್ಯಾಟ್ರನ್ನು 25 ಪ್ಯಾಟ್ರನ್ ಬಂದುಬಿಟ್ಟು ಟೈಲ್ ಲ್ಯಾಂಪಲ್ಲೂ ಬರುತ್ತೆ, ಇದರಲ್ಲೂ ವರ್ಕ್ ಆಗುತ್ತೆ. ಹೆಂಗೆ ಚೇಂಜ್ ಮಾಡೋದು ಅಂದರೆ ರೈಟ್ ಸೆಂಟರ್ ಮಾಡಿದ್ರೆ ಸೆಕೆಂಡ್ ಪ್ಯಾಟ್ರನಿಗೆ ಹೋಗುತ್ತೆ, ರೈಟ್ ಸೆಂಟರ್ ಮಾಡಿದ್ರೆ ಮೂರನೇದಕ್ಕೆ ಹೋಗುತ್ತೆ, ಎರಡನೇದು ಬೇಕು ಅಂದರೆ ಲೆಫ್ಟ್ ಸೆಂಟರ್, ಈ ಥರ. ಸೊ 60 ಪ್ಯಾಟ್ರನ್ ಇದೆ, ನಿಮಗೆ ಯಾವ ಪ್ಯಾಟ್ರನ್ ಬೇಕೋ ಅದು ಸೆಲೆಕ್ಟ್ ಮಾಡ್ಬೋದು. ನನಗೆ ಫುಲ್ ಪಾರ್ಕಿಂಗ್ ಲೈಟ್ ಫುಲ್ ಬ್ಲಿಂಕ್ ಆಗುತ್ತಲ್ಲ, ಅದು ಬರೋದು ಯಾವ 60 ಪ್ಯಾಟ್ರನ್ ಇದೆ, ಹುಡುಕ್ಬೇಕು ನೀವು. ಫಾಸ್ಟ್ ಹುಡುಕಿ ನಿಮಗೆ ಯಾವ್ದು ಸೆಲೆಕ್ಟ್ ಆಗುತ್ತೆ. ಇವಾಗ ಇದಿಷ್ಟ ಆಯಿತು ಅಂತ ತಿಳ್ಕೊಳ್ಳಿ, ಇದನ್ನು ಸೇವ್ ಮಾಡುತ್ತೆ ಇದು ಮೆಮೊರಿಯಲ್ಲಿ. ಇವಾಗ ರೈಟ್ ಲೆಫ್ಟ್ ರೈಟ್ ಸೆಂಟರ್ ನೀವು ಆನು ಆಫ್ ಹೇಳಿದ್ನಲ್ಲ ಅದೇ ಥರ. ಇವಾಗ ಆಫು ಆಯಿತು, ಆ ಪ್ಯಾಟ್ರನ್ ಸೇವು ಆಯಿತು. ಗಾಡಿ ಆನ್ ಮಾಡಿದಾಗ ಸೇಮ್ ಪ್ಯಾಟ್ರನ್ನೇ ಕಂಟಿನ್ಯೂ ಆಗುತ್ತೆ. ಆ ಥರ ಕೂತ್ಕೊಂಡು 60 ಪ್ಯಾಟರ್ನಲ್ಲಿ ನನಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡಿ ಆಮೇಲೆ ಆಫ್ ಮಾಡಿದ್ರೆ ಅದೇ ಸೇವ್ ಆಗಿರುತ್ತೆ.